ಅವರು DC ಮಾಡುವ ಅಂತ ಹೇಳಿದ್ರೆ ಮಾಡಬಹುದು, ತೊಂದರೆ ಜನರಿಗೆ ಅನುಕೂಲ ಆಗುದು ಅಂತ ಹೇಳಿದ್ರೆ ಅವನು ಯಾರೋ ಒಬ್ಬ ಅಧಿಕಾರಿ ಸರ್ ನೋ ಸರ್ ಅದು ಹೀಗಾಗ್ತದೆ ಸರ್, ಅಲ್ಲಿ ಹೊಳೆಯಲ್ಲಿ ಹಾಗಾಗ್ತದೆ ಸರ್, ಹೀಗಾಗ್ತದೆ. ಇವ್ರನ್ನೆಲ್ಲ ಪಾಲ ಕಟ್ಟು ಮಾಡ್ಬೇಕು, ಇವ್ರನ್ನೆಲ್ಲ ಪಾಲ ಕಟ್ಟು ಮಾಡ್ಬೇಕು. ಈ ಕಟ್ಟು ಮಾಡಿದಾಗ ಸತ್ತಾಗ್ತಾರೆ, ಯಾವಾಗಲೂ ಕಟ್ಟು ಮಾಡಿದಾಗಲೇ ಸತ್ತಾಗ. ಆದರೆ ಅವರು ಬದುಕಬೇಕು. ಅವ್ರು ಯಾರು? ಅವರು ನಮ್ಮ ಮಕ್ಕಳು, ಅವರು ನಮ್ಮ ಮಕ್ಕಳು. ಅದಕ್ಕೆ ನಮ್ಮ ಜವಾಬ್ದಾರಿ ಇದೆ. ಮಧ್ಯಾಹ್ನದ ನಿದ್ದೆ ಮಾಡೋ ಹೊತ್ತನ್ನು ಬಿಟ್ಟು ಇಷ್ಟು ಜನ ಬಂದದ್ದು ನಾವು ತಿರುಗುವುದಕ್ಕೋಸ್ಕರ ಅಲ್ಲ, ಅವರಿಗೋಸ್ಕರ ನಾವು ಬಂದಿದ್ದೇವೆ ಅನ್ನೋದನ್ನು ಗಮನಿಸಿಕೊಂಡು ಈ ಹೋರಾಟಕ್ಕೆ ನಿರಂತರವಾದಂಥ ಪ್ರೋತ್ಸಾಹ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ, ನಿಮ್ಗೆಲ್ಲರಿಗೂ ಅನಂತ ಧನ್ಯವಾದವನ್ನು ಹೇಳ್ತಾ, ಬಹುಶಃ ಇದು ನಮ್ಮೆಲ್ಲರ ಹೋರಾಟವಾಗಿದೆ. ನಾವೊಂದು 4 ಬ್ಯಾನರ್ಗಳನ್ನು ಹಾಕಿದ್ರೆ, 4-5 ಕಡೆ ಹೋರ್ಡಿಂಗ್ಗಳನ್ನು ಹಾಕಿದ್ರೆ ಬಹುಶಃ ಇಲ್ಲಿ ಜನ ನಿಲ್ಲಕ್ಕೆ ಜಾಗ ಇರ್ತಿರ್ಲಿಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ನೀವು ಬರ್ತಾ ಇದ್ರಿ. ಎಲ್ಲಿವರೆಗೆ ಅಂದ್ರೆ ಯಾರಿಗೂ ಕೂಡ ಇಲ್ಲೊಂದು ಹೋರಾಟ ಆಗ್ತದೆ ಅಂತಲೇ ಗೊತ್ತಿಲ್ಲ. 3 ವಾರ ತನಕ ಯಾರು ಇರ್ಲಿಲ್ಲ ಇಲ್ಲಿ. ಈಗ ಏಕಾಏಕಿ ಇಷ್ಟೊಂದು ಜನ ಬಂದಿದ್ದೀರಿ, ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತಿಸ್ತಾ. ಪ್ರಾಜೆಕ್ಟ್ ಅನ್ನ ಏನ್ ಮಾಡಿದ್ದಾರೆ ಅದು ಹಣ ಹಾಕುವುದು ಪ್ರೈವೇಟ್ ಏಜೆನ್ಸಿ ಅವರು, ಸರ್ಕಾರ 1 ರೂಪಾಯಿ ಇದಕ್ಕೆ ಹಾಕುದಿಲ್ಲ. ಅಂತ ಯೋಜನೆಗೆ ಎಲ್ಲೆಲ್ಲಿ ಓವರ್ ಬ್ರಿಡ್ಜ್ ಬೇಕು, ಎಲ್ಲೆಲ್ಲಿ ಓವರ್ ಪಾಸ್ ಬೇಕು, ಎಲ್ಲೆಲ್ಲಿ ಅಂಡರ್ ಪಾಸ್ ಬೇಕು ಅನ್ನುವಂತ ವಿಚಾರಗಳನ್ನ ಹೇಳಲಿಕ್ಕೆ ಯೋಗ್ಯತೆ ಇಲ್ಲದಂತ ನಮ್ಮ ಪ್ರತಿನಿಧಿಗಳಿಗೆ ನಾವು ಏನ್ ಹೇಳ್ಬೇಕೋ ಗೊತ್ತಾಗ್ಲಿಲ್ಲ. ಹೊಸ ನಾಚಿಕೆ ಆಗ್ಬೇಕು ನಮ್ಗೆ. ಸರ್ಕಾರ ದುಡ್ಡಲ್ಲ, ಇದು ಪ್ರೈವೇಟ್ ದುಡ್ಡು. ಅವರು ಟೋಲ್ ಮಾಡಿ ಕೋಟ್ಯಾಂತರ ರೂಪಾಯಿ ವಾಪಸ್ ರಿಟರ್ನ್ ತಗೊಂಡು ಹೋಗ್ತಾರೆ. ಆದ್ರೆ ಅದಕ್ಕೂ ಸಹ ನಾವು ಒಂದು ಮಾಡಿ ಇಲ್ಲಿ ಜನ ತೊಂದರೆ ಆಗ್ತದೆ ಅಂತ ಹೇಳಲಿಕ್ಕೆ ಬಾಯಿ ಬರ್ದಿದ್ರೆ ನಮ್ಗೆ ಬಹುಶಃ ಇದನ್ನು ಹೇಳಿದ್ರೆ ನಮ್ಗೆ ಬಹುಶಃ ಬೇಸರ ಆಗ್ತದೆ. ಡೇವಿಡ್ ಕಾಸ್ಟರ್ ಒಂದೆರಡು ಮಾತಾಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಿಯರೇ, ನಮ್ಮ ಹಿರಿಯರಾದ ಭುಜಂಗ್ ಶೆಟ್ಟಿ ಅವರು, ಜ್ಞಾನ ವಸಂತ್ ಶೆಟ್ಟಿ ಅವರೆಲ್ಲ ಮಾತಾಡಿದ್ರು. 4 ತಿಂಗಳ ಹಿಂದೆ ಇದೇ ಈಗಿನ ಟಾಲ್ನ ಇದು ತಿಮ್ಮಪ್ಪರವರು ಇದೇ ನಮ್ಮ ಮಹೇಶನ ಮುಂದೆ ನಿಂತು ಆಗ 7 ದಿವಸದಲ್ಲಿ ನಾವು ಇದನ್ನು ಮಾಡ್ತೇವೆ, ಡಿಸೆಂಬರ್ನ ಲಾಸ್ಟ್ಗೆ ಅವ್ರು ಹೇಳಿದ ಮಾತು. 4 ತಿಂಗಳಾಯ್ತು. ಇಷ್ಟೊತ್ತವರೆಗೆ ಎಲ್ಲ ರೋಡಿನ ಸೈಡಿನ ಎಲ್ಲ ಜಾಗ ಖಾಲಿ ಉಂಟು. ಆದ್ರೆ ಇಷ್ಟೊತ್ತವರೆಗೆ ಅವರಿಗೆ ಒಂದು ಏನ್ ಮಾಡ್ಲಿಕ್ಕೂ ಸಿಗ್ಲಿಲ್ಲ. ಮೊನ್ನೆ 1 ವಾರದ ಹಿಂದೆ 2 ವಾರದ ಹಿಂದೆ ಅಲ್ಲಿ ಇದು ಬಂತು, JCB ಬಂತು. ಇಲ್ಲೇ ನಾನು ಅವ್ರ ಹತ್ರ ಮಾತಾಡಿ ಹೋಗಿದ್ದೇನೆ. ಇಲ್ಲ ಹೋದ್ರೆ ನಾಳೆ ಗ್ಯಾರಂಟಿ ಕೆಲಸ ಆಗ್ತದೆ ಅಲ್ವೇಂದ್ರು ಇದ್ರು ಎಲ್ಲ. ನೆಕ್ಸ್ಟ್ ದಿವಸ ಬಂದ್ರೆ ಇಲ್ಲಿ ಇದೇ ಇಲ್ಲ. ಈ ರೀತಿಯ ಆಶ್ವಾಸನೆಗಳು. ಮೊನ್ನೆ ಕಣ್ಣಿಗೆ ಮಣ್ಣು ಹಚ್ಚಲಿಕ್ಕೆ ಮಗು ನಮ್ಮ ತೀರ್ಕೊಳ್ತು, ವಂಶ ಒಂದು ಏನೋ ಪಟ್ಟಿ ಎಲ್ಲ ಮಾಡಿದ್ರು. ಏನು ಅದು ಅದರದ್ದು ಏನು ಒಳಿತಾಗಿದೆ, ಏನು ಉಪಯೋಗ ಆಗಿದೆ ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಾವು ಜೀವಿಸುವಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇಲ್ಲಿ ಬೇಕಾದಷ್ಟು ವಿಶ್ವಾಸಗಳು ಬರ್ತಾರೆ. ಪ್ರತಿನಿತ್ಯ 5,000 to 6,000 ಮಕ್ಕಳು ಇಲ್ಲಿ ಆಚೆ ಈಚೆ ಪಾಸ್ ಆಗ್ತಾರೆ. ಅವರು ನಮ್ಮ ದೇಶದ ಪ್ರಜೆಗಳು, ಮುಂದಿನ ಭವಿಷ್ಯ. ಅವರಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಕೊಡ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಈ ಹೋರಾಟ ಮಾಡಿದ ಹಿರಿಯರು ಇಲ್ಲಿದ್ದಾರೆ, ಈಗ ಹೋರಾಟ ಮಾಡ್ತಾ ಇರುವಂತ ಅಲ್ವೇನ್ರು ಮತ್ತೆ ಗೆಳೆಯರು ಅವರು ಎಲ್ಲ ಇಲ್ಲಿದ್ದಾರೆ, ಪತ್ರಗಳಂತ ಮಿತ್ರರೆಲ್ಲ ಇದಕ್ಕೆ ಬೇಕಾದಷ್ಟು ವಿವರಣೆಯನ್ನು ಕೊಡ್ತಾ ಇದ್ದಾರೆ, ರಿಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನು ಕೇಳುವಂತ ಮನಸ್ಥಿತಿಯವರು ರಾಜಕಾರಣಿಗಳಾಗ್ಲಿ ಅಧಿಕಾರ ವರ್ಗದವರಾಗ್ಲಿ ನಮ್ಗಿಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಇದು ನಮ್ಮ ಹೃದಯದ ಕೂಗು. ಈ ಕೂಗಿಗೆ ನೀವು ಸ್ಪಂದಿಸ್ತಾ ಇದ್ರೆ ಇಲ್ಲಿ ಖಂಡಿತವಾಗಿ ಏನಾದ್ರೂ ಆಗುತ್ತೆ. ಯಾಕಂತ ಹೇಳಿದ್ರೆ 2023ರ MIT ರಿಪೋರ್ಟ್ ಪ್ರಕಾರ ಇದೇ ರಸ್ತೆಯಲ್ಲಿ 222 ಜನ ತೀರ್ಕೊಂಡಿದ್ದಾರೆ, 1043 ಜನ ಅಂಗವಿಕಲರಾಗಿದ್ದಾರೆ. ಅಷ್ಟು ಕುಟುಂಬದವರು ದಾರಿಗೆ ಬಂದಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬೊಬ್ಬರ ಕಣ್ಣು, ಆ ಕಣ್ಣಿನಲ್ಲಿ ಹರಿದ ಕಣ್ಣೀರು ಅದು ಯಾವ ಮಟ್ಟಕ್ಕೂ ಹೋಗಿರ್ಬಹುದು. ಆ ಕುಟುಂಬಗಳು ಅನುಭವಿಸುವಂತ, ನಮ್ಗೆ ಪರಿಚಯ ಇರುವಂತ 4-5 ಕುಟುಂಬಗಳುಂಟು. ಬೆನ್ನೆಲುಬಿಗೆ ಇದಾಗಿ ಅವರು ಇವಾಗ್ಲೂ ಸ್ಪೈನಲ್ ಕಾರ್ಡ್ ಇದೆ ಅಂತ ಹೇಳ್ತಾರೆ, ಅದು ಮಸಾಜಿಂಗ್ ಅದೆಲ್ಲ ಮಾಡ್ಕೊಂಡು ನಿಲ್ಲಿಕ್ಕಾಗುದಿಲ್ಲ, ತಿರುಗಾಡ್ಲಿಕ್ಕಾಗುದಿಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಾರೆ. ಅಂತ ಎಷ್ಟೋ ಕುಟುಂಬಗಳಿದ್ದಾರೆ. ದಿನನಿತ್ಯ ಇದನ್ನು ನೋಡಿ 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 ಬೇಜಾರು ಹಿಡಿದು ಈ ಪ್ರತಿಭಟನೆಯಲ್ಲಿ ನಾವು ಇವತ್ತು ಭಾಗವಹಿಸೋದು. ಇಲ್ಲಿರೋರೆಲ್ಲರೂ ಅದೇ ರೀತಿ ಅಂತ ಎಣಿಸ್ತೇನೆ ನಾನು. ಇದು ನನಗೋಸ್ಕರ ಅಲ್ಲ,
ಇದು ನಮ್ಮ ಊರಿನ ಒಳಿತಿಗೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇರುವಂತದ್ದು. ಆದ್ರಿಂದ ಪ್ರಿಯರೇ, ಈ ಪ್ರತಿಭಟನೆಯಿಂದ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಬಾರದು. ಈ ಫ್ಲೈಓವರ್ ಆಗುವವರೆಗೂ ನಾವು ಈ ಒಗ್ಗಟ್ಟನ್ನು ಯಾವಾಗಲೂ ಕಾದುಕೊಂಡು ಹೋಗುವ. ಇದು ನಮಗೆ ಫ್ಲೈಓವರ್ ಬೇಕೇ ಬೇಕು. ಅದಕ್ಕಿಂತ ಮೊದಲು ಈ ಮಳೆಗಾಲದ ಒಳಗೆ ನಮಗೆ ಈ ಎರಡೂ ಬರಿಯ ಬದಿಯಲ್ಲಿರುವ ಸರ್ವಿಸ್ ರಸ್ತೆ, ಇಲ್ಲಿಂದ ಉಪ್ಪಿನಕೋಟೆವರೆಗೆಲ್ಲ ಮಬ್ಬಕಲ ರಸ್ತೆವರೆಗೂ ನಮ್ಗೆ ಇದು ರಸ್ತೆ ಬೇಕೇ ಬೇಕು. ಎರಡು ಕಡೆಯಲ್ಲಿ ಜಾಗ ಬಿಟ್ಟುಕೊಟ್ಟಿದ್ದಾರೆ, ಎಲ್ಲ ವ್ಯವಸ್ಥೆಗಳು ಉಂಟು. ಹೀಗಿರುವಾಗ ದಯವಿಟ್ಟು ಈ ಪ್ರತಿಭಟನೆ ನಾವು ನಿಲ್ಲಿಸುವುದು ಬೇಡ. ಇದನ್ನು ಖಂಡಿತವಾಗಿ ಮಾಡಲೇಬೇಕು. ಮಾಡೋವರೆಗೂ ಈ ಹೋರಾಟ ನಿಲ್ಲಿಸುವುದು ಬೇಡ ಅಂತ ಹೇಳ್ತಾ ಇದ್ದೇನೆ. ದೇವರು ಮಾಡಿ. ಒಂದ್ 20 ನಿಮಿಷ ನೀವೆಲ್ಲ ನಿಲ್ಲಿ. ವಿದ್ಯಾರ್ಥಿಗಳಿಲ್ಲ ಅಂತೇಳಿ ಯೋಚನೆ ಮಾಡೋದು ಬೇಡ. ವಿದ್ಯಾರ್ಥಿಗಳು ಬಾರದೇ ಇದ್ದ ಹಾಗೆ ತಡೆದವರಿಗೆ ನಮ್ದು ಧಿಕ್ಕಾರ ಇದೆ. ಈ ವ್ಯವಸ್ಥೆ ಇದೆಯಲ್ಲ, ಇದೇನು ಸರ್ವಾಧಿಕಾರಿ ವ್ಯವಸ್ಥೆ ನಾವಿಲ್ಲ. ಬೆದರಿಕೆ ಹಾಕುವಂಥದ್ದು, ನೀವು ಬಂದ್ರೆ ನಿಮ್ಮಲ್ಲಿ ಕೇಸ್ ಮಾಡ್ತೀವಿ, ಆಲ್ವಿನ ಅಂದ್ರೆ ಅದೇವ್ರು ಫೋನ್ ಮಾಡಿದ್ರು ನಮ್ಗೆ ನೋಟಿಸ್ ಬಂದಿದೆ ಅಂತ ಹೇಳಿ. ನೀವು ಒಂಚೂರು ಸುಜಾತಕ್ಕನಿಗೆ ಹೇಳಿ, ನನಗಂತೂ ಹೆಂಡತಿ ಮಕ್ಳು ಯಾರಿಲ್ಲ, ಅರೆಸ್ಟ್ ಮಾಡಿದ್ರೆ ಮಾಡ್ಲಿ ಅಂತ ಹೇಳಿದೆ ನಾನು. ಇನ್ನು ರಾಜೇಶ್ ಅಂತ ಬನ್ನಿ. ರಾಜೇಶ್ ಶೆಟ್ಟಿ ಅವರು ಮಾತಾಡ್ತಾರೆ, ಆಮೇಲೆ ನಾನು ಮಾತಾಡ್ತೀನಿ. ಆಗಮಿಸಿರ್ತಕ್ಕಂಥ ಎಲ್ಲ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ಎಲ್ಲ ನಮ್ಮ ಹೋರಾಟಗಾರರೇ, ಬಂಧುಗಳೇ, ಕಳೆದ 1 ತಿಂಗಳ ಹಿಂದೆ ಒಂದು ಮಗುವಿನ ಜೀವ ಬೆಳಿಗ್ಗೆ 9 ಗಂಟೆಗೆ ನಮ್ಮೆಲ್ಲರ ಕಣ್ಣೆದುರು ಆ ಮಗುವಿನ ಪ್ರಾಣ ಹೋಯಿತು. ಅವರ ತಂದೆ ತಾಯಿಗಳು ಬಹುಶಃ ಇವತ್ತಿಗೂ ಕಣ್ಣೀರಿನ ಹೊಳೆಯಲ್ಲಿ ಇವತ್ತು ಸ್ನಾನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪುತ್ರ ಶೋಕ ಅನ್ನುವಂಥದ್ದು ನಿರಂತರ ಅನ್ನುವಂಥದ್ದನ್ನ ಗಾದೆ ಇದೆ, ಆ ಮಾತಿದೆ, 100ಕ್ಕೆ 100 ಸತ್ಯ. ಬಹುಶಃ ಒಂದು ತಾಯಿಗೆ ತನ್ನ ಮಗ ಅಥವಾ ತನ್ನ ಮಗಳು ತೀರಿ ಹೋದಾಗ ಆ ನೋವು ಅನ್ನುವಂಥದ್ದು ಅನುಭವಿಸಿದವರಿಗೆ ಗೊತ್ತು. ಬಿಟ್ರೆ ನಾವು ಯಾವ ರೀತಿಯಲ್ಲಿ ಅದನ್ನು ಪ್ರಯತ್ನ ಪಟ್ಟು ನಮಗದ ಅನುಭವ ಬರ್ಲಿಕ್ಕಿಲ್ಲ. ಅಥವಾ ಯಾವ ಪೊಲೀಸ್ ಅಧಿಕಾರಿಗಳಿಗಾಗ್ಲಿ, ಅಥವಾ ಯಾವ ಸರ್ಕಾರಿ ಅಧಿಕಾರಿಗಳಿಗಾಗ್ಲಿ, ಅಥವಾ ಇನ್ನಿತರ ಯಾವ ಅಧಿಕಾರಿಗಳಿಗೂ ಬಹುಶಃ ಅದು ಆ ಗಮನಕ್ಕೆ ಬರ್ಲಿಕ್ಕಿಲ್ಲ. ಆ ನೋವಿನ ಒಂದು ಪರಿ ಏನು ಅನ್ನುವಂಥದ್ದು. 1 ತಿಂಗಳಾಯ್ತು. 1 ತಿಂಗಳಿಂದ ಆಶ್ವಾಸನೆಯನ್ನ ಕೊಟ್ಟು ನಾವು ಸರ್ವಿಸ್ ರಸ್ತೆಯನ್ನ ಮಾಡ್ತೇವೆ, ಆ ಸರ್ವಿಸ್ ರಸ್ತೆಯಲ್ಲಾದ್ರೂ ಕನಿಷ್ಠ ಪಕ್ಷ ಮಾಡ್ತೇವೆ, ಆ ಮೂಲಕ ಇಲ್ಲಾಗುವಂತ ಅಪಘಾತವನ್ನ ತಪ್ಪಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂಥದ್ದಾಗಿ ಹೇಳಿದ್ರು. 1 ತಿಂಗಳ ನಂತರ ಪುನಃ ಇವತ್ತು ಕೇಳ್ತೇವೆ, ಮತ್ತೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಸ್ಥಳ ಪರೀಕ್ಷೆ ಮಾಡ್ತಾರಂತೆ, ಅದಕ್ಕೆ ತಂಡ ರಚನೆ ಮಾಡ್ತಾರಂತೆ, ಅದರ ಆಗು ಹೋಗುಗಳೆಲ್ಲ ವಿಶ್ಲೇಷಣೆ ಮಾಡ್ತಾರಂತೆ. ಹಾಗಾದ್ರೆ 1 ಜೀವ ಹೋದ್ರೆ ಸಾಕಾಗ್ಲಿಕ್ಕಿಲ್ಲ, ಇನ್ನಷ್ಟು ಜೀವಗಳು ಹೋದಾಗ ಮಾತ್ರ ಮತ್ತೆ ಈ ಒಂದು ಪರೀಕ್ಷಣೆ, ಈ ಒಂದು ಇನ್ಸ್ಪೆಕ್ಷನ್ ಅನ್ನುವಂತ ಶಬ್ದಗಳು ಪುನಃ ಮುಂದುವರಿತದೆ. ಬಿಟ್ರೆ ಬೇರೆ ಏನು ಬದಲಾವಣೆ ಆಗ್ಲಿಕ್ಕಿಲ್ಲ. ಅದು ಒಂದು ಬೇಸರದ ವಿಚಾರ ನಾನು ಹೇಳ್ತಾ ಇದ್ದೇನೆ ಬಂಧುಗಳೇ. ನಮ್ಮ ವಾಟ್ಸ್ಆಪ್ ಗ್ರೂಪಿನಲ್ಲಿ ಸುಮಾರು 2,000 ಜನ ಸದಸ್ಯರನ್ನ ನಾನು ನೋಡಿದ್ದೇನೆ. ಇವತ್ತು ಯಾರು ಜನ ಕರ್ಕೊಂಡು ಬರುವಂತ ಅಗತ್ಯ ಇರಲಿಲ್ಲ. ಆ ಇದ್ದಂತ ಸದಸ್ಯರು 2,000 ಜನ ಬಂದಿದ್ರೆ ಬಹುಶಃ ಇಲ್ಲಿ ಯಾವ ಸಂಖ್ಯೆಯಲ್ಲಿ ಜನ ಸೇರ್ತಿತ್ತು ಅನ್ನುವಂಥದ್ದು ನನ್ನ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಯಾವಾಗ ಒಳ್ಳೆಯ ರೀತಿಯಲ್ಲಿ ನ್ಯಾಯಯುತವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಡಿಯಲ್ಲಿ ನಮ್ಮ ಹಕ್ಕುಗಳು ನಮಗೆ ಸಿಗ್ತಾ ಇಲ್ವೋ, ಯಾವಾಗ ನಮಗೆ ಬೇಕಾದಂತ ನಮ್ಮ ಪ್ರಾಣವನ್ನ ಉಳಿಸುವಂತ ವ್ಯವಸ್ಥೆಯನ್ನ ಯಾವ ಅಧಿಕಾರಿಗಳು ಮಾಡ್ತಾ ಇಲ್ವೋ, ಆವಾಗ ನಾವು ಎಚ್ಚೆತ್ತುಕೊಂಡು ನಾವು ಹೋರಾಟವನ್ನ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಯಾವಾಗ ಮಗು ಅತ್ತಾಗ ಮಾತ್ರ ತಾಯಿ ಹಾಲು ಕೊಡುವಂಥದ್ದು, ಮಗುವಿಗೆ ಹಸುವಾಗಿದೆ ಅನ್ನುವಂಥದ್ದು ಗೊತ್ತಾದಾಗ ಮಾತ್ರ ತಾಯಿ ಹಾಲನ್ನು ಕೊಡುವಂತ ವ್ಯವಸ್ಥೆ. ಆದ್ರಿಂದ ನಾವು ಒಗ್ಗಟ್ಟಾಗ್ಬೇಕು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇಯೋ ಅಥವಾ ಬ್ರಿಟಿಷ್ ವ್ಯವಸ್ಥೆಯಲ್ಲಿದ್ದೇಯೋ ಅನ್ನುವಂತ ಭಾವನೆ ಬರ್ತಾ ಇದೆ. ಮೊನ್ನೆ ತೀರಿ ಹೋಗಿದ್ದು ಯಾರು ಸ್ವಾಮಿ? ಒಂದು ಶಾಲೆಯ ಮಗು, ಒಂದು ಶಿಕ್ಷಣ ಸಂಸ್ಥೆಯ ಮಗು ತೀರಿ ಹೋಗಿದ್ದು. ಇವತ್ತು ದಮನಕಾರಿ ನೀತಿಯ ಮೂಲಕ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ವ್ಯವಸ್ಥೆ ಇವತ್ತು ಏನಾಗಿದೆ ಸ್ವಲ್ಪ ನೋಡಿ. ಸರ್ವಿಸ್ ರೋಡಿಗೆ ಇವತ್ತು ಆ ಒಂದು ಸಗಣಿ ಹೊಡೆಯುವಂತ ಕೆಲಸದ ಅಗತ್ಯ ಇತ್ತೆ. ಇವತ್ತು 2 ಸರ್ವಿಸ್ ರೋಡ್ಗೆ ನಿನ್ನೆಯಿಂದ ಸಗಣಿ ಹೊಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಭಾಷೆಯಲ್ಲಿ ಹೇಳುವುದಾದ್ರೆ ಏನಾಗಿತ್ತು ಆ ಸರ್ವಿಸ್ ರೋಡ್ಗೆ? ಅಷ್ಟು ಒಳ್ಳೇದಿತ್ತು, ಅಷ್ಟು ಒಳ್ಳೆ ಚೊಕ್ಕಟವಾಗಿತ್ತು. ಇವತ್ತು ಕನಿಷ್ಠ ಪಕ್ಷ ಒಂದು ಸರ್ವಿಸ್ ರೋಡ್ ಅನ್ನ 100 ಮೀಟರ್ ಅದು ಮುಂದುವರಿಸುವಂತ ವ್ಯವಸ್ಥೆಯನ್ನ ಮಾಡಬಹುದಿತ್ತು. ಅದರ ಬದಲಿಗೆ ನಿನ್ನೆ ಕಣ್ಣಿಗೆ ಮಣ್ಣು ಹಾಕುವಂತ ವ್ಯವಸ್ಥೆಯನ್ನ ಮಾಡಿಕೊಂಡು ಆ ಸರ್ವಿಸ್ ರೋಡಿಗೆ ಇವತ್ತು ಸಗಣಿಯನ್ನು ಹೊಡಿತಾರೆ. ಬಂಧುಗಳೇ, ಭುಜಕ್ಷೇತ್ರ ಹೇಳಿದ್ರು ಆ ಒಂದು ರಸ್ತೆಯ ಅವಾಗ ಡಾಮರನ್ನು ಕಿತ್ತು ತೆಗಿತಾ ಇದ್ರು. ಡಾಮರನ್ನು ಕಿತ್ತು ತೆಗೆದು ಅದನ್ನು ಮಾರಾಟ ಮಾಡ್ತಾ ಇದ್ರು. ಗಿರಾಕಿ ಇಲ್ದಿದ್ರೆ 1 ವಾರ ಆ ಪ್ಲಾಂಟ್ ಅನ್ನ, ಆ ಯೂನಿಟ್ ಅನ್ನ ನಿಲ್ಲಿಸ್ಕೊಂಡು ಕಾಯ್ತಾ ಇದ್ರು. ಯಾಕಂದ್ರೆ ಗಿರಾಕಿ ಬೇಕು ಅವರಿಗೆ ಮಾರಾಟ ಮಾಡ್ಲಿಕ್ಕೆ.
ಅದೇ ವೇಸ್ಟ್ ಡಾಮರನ್ನ ಸಿಟಿ ಸೆಂಟರ್ ಇಂದ ಇವತ್ತು ಆ ಒಂದು ಧೂಪದ ಕಟ್ಟೆವರೆಗೆ ಹಾಕಿಟ್ಟಿದ್ರೆ ಸೈಡ್ ಅಲ್ಲಿ ಆಲ್ರೆಡಿ ಎಕ್ವೈರ್ ಆದ ಜಾಗ ಇತ್ತು. ಆ ಜಾಗಕ್ಕೆ ಆ ವೇಸ್ಟ್ ಡಾಮರ್ ಅನ್ನ ಹಾಕಿಟ್ಟಿದ್ರೆ ಬಹುಶಃ ಇವತ್ತು ಸಾವಿರಾರು ಜನ, ನೂರಾರು ಜನ ಪ್ರಾಣ ಉಳಿಯುವಂತ ಕೆಲಸ ಆಗ್ತಾ ಇತ್ತು. ಅವ್ರಿಗೆ ಬೇಡ, ಅದನ್ನ ಮಾರ್ಕೊಂಡು ತಿನ್ಬೇಕು, ಅದ್ರಲ್ಲಿ ಕಮಿಷನ್ ತಿನ್ಬೇಕು. ಯಾವ ತಾಯಿಯ ಮಗನ ಪ್ರಾಣ ಹೋದ್ರೆ ಇವ್ರಿಗೆ ಅಗತ್ಯ ಇಲ್ಲ, ಇವ್ರ ಹತ್ರ ಅಧಿಕಾರ ಉಂಟು. ಇವರಿಗೆ ಎದುರು ಮಾತಾಡಿದ್ರೆ ಕೇಸ್ ಹಾಕ್ತಾರೆ, ಇವರಿಗೆ ಎದುರು ಮಾತಾಡಿದ್ರೆ ಅರೆಸ್ಟ್ ಮಾಡ್ತಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಬದುಕುವ ವ್ಯವಸ್ಥೆ ಇಲ್ಲ ಅನ್ನುವಂತ ಮಟ್ಟಕ್ಕೆ ನಾವು ಮುಟ್ಕೊಂಡಿದ್ದೇವೆ. ಇವತ್ತು ಯಾವ ಜನಪ್ರತಿನಿಧಿಗಳ ಮಾತಿಗೆ ಬೆಲೆ ಇಲ್ಲ, ಇವತ್ತು ಯಾವ ಒಬ್ಬ ಶಾಸಕ ಅಥವಾ ಸಂಸದರು ಹೇಳಿದ ಮಾತಿಗೆ ಬೆಲೆ ಇಲ್ಲ. ಇವತ್ತು ಏನಿದ್ರು ಇವತ್ತು ಅಧಿಕಾರಿಗಳ ಲಾಬಿ ನಡೀತಾ ಇದೆ. ಇವತ್ತು ಹಿಟ್ಲರ್ ಆಡಳಿತ ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಭಾರತ್ ಮಾತಾ ಕಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಬಹುಶಃ ಧ್ವನಿ ಇದೆಯಲ್ಲ ಸಾಕಾಗೋದಿಲ್ಲ. ನಿಮ್ಮ ಧ್ವನಿ ಎಲ್ಲಿಗೆ ಹೋಗ್ಬೇಕಂದ್ರೆ ಡೆಲ್ಲಿಯಲ್ಲಿ ಕೂತ್ಕೊಂಡಿದ್ರಲ್ಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು, ಆ ಚೇರ್ಮನ್ ಅಂತ ಇದ್ದಾರಲ್ಲ ಅವ್ರಿಗೆ ಕೂಗ್ಬೇಕು. ನೀವು ಇಲ್ಲೇ ನಾವೆಲ್ಲ ಧಿಕ್ಕಾರ ಅಂದ್ರೆ ಅವ್ರಿಗೆ ಆಗೋದಿಲ್ಲ. ಬಹುಶಃ ಅಲ್ವೇನ್ ಹೇಳ್ದಂಗೆ ಶಾಸನದಲ್ಲಿ ನಾವು ಎಷ್ಟು ಕೂಗಿತಂತ ಹೇಳಿದ್ರೆ ನಮ್ಮ ಧ್ವನಿಗೆ ಅವರು ಡೆಲ್ಲಿಯಿಂದ ಬಂದು ನಾವು ಫ್ರೀ ಮಾಡಿಕೊಟ್ಟಿದ್ದಾರೆ. ಬಟ್ ನಾವು ಹೀಗೆ ನಮ್ಮಷ್ಟಕ್ಕೆ ನಾವು ಕೂಗ್ತಾ ಇದ್ರೆ ನಮ್ಗೆ ಆಗುದಿಲ್ಲ ಸರ್. ನಾವು ಏನಿದ್ರು ಗಟ್ಟಿ ಧ್ವನಿಯಲ್ಲಿ ಕೂಗ್ಬೇಕು. ಇನ್ನೊಮ್ಮೆ ನಿಮ್ ಧ್ವನಿ ಎಲ್ಲರಿಗಿದೆ ಕೇಳುವ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ. ಬಹುಶಃ ಶಾಸನದಾರಾದ್ರೆ ನಾವು ಏನ್ ಮಾಡ್ತಿದ್ವಿ ಗೊತ್ತಾ, ನಾವು ಇಷ್ಟೆಲ್ಲ ನಾವು ಒಳ್ಳೆ ರೀತಿಯಿಂದ ಮಾತಾಡೋದಿಲ್ಲ. ಶಾಸನ ಟೋಲು 2016 ನಮ್ಮ ಪತ್ರಿಕಾ ಮಿತ್ರರಲ್ಲೇ ಇದ್ರು. 2013 ಸ್ಟಾರ್ಟ್ ಆಗಿತ್ತು. ಸ್ಥಳೀಯರಿಗೆ ಟೋಲ್ ಕೊಡೋದಿಲ್ಲ ಅಂತ ಹೇಳಿ ನಾವು ಬಿಡ್ಲಿಲ್ಲ. ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹಾಕಿದ್ರು, ಲಾಠಿ ಚಾರ್ಜ್ ಮಾಡಿದ್ರು. ಯಾವ್ದಕ್ಕೂ ನಾವು ಹೆದರಿಲ್ಲ. ನಮ್ದು ಒಂದೇ, ಸ್ಥಳೀಯರಿಗೆ ಟೋಲ್ ಕೊಡ್ಬೇಕಂತ ಹೇಳಿ. ಫಸ್ಟ್ ಉಡುಪಿ ಜಿಲ್ಲೆಗೆ ನಾವು ಟೋಲ್ ರಿಯಾಯಿತಿ ಕೊಡ್ಬೇಕಂತ ಹೇಳಿ ಹೋರಾಟ ಮಾಡಿದ್ದೆವು. ಆದ್ರೆ ಕೊಡ್ಲಿಲ್ಲ ನಮ್ಗೆ. ಪುನಃ ನಮ್ಗೆ ಚಳ್ಳಣ್ಣು ತಿಳಿದ್ರು, ಆದ್ರೂ ನಾವು ಬಿಡ್ಲಿಲ್ಲ. ಕಡೆಗೆ ಎಲ್ಲಿ ಅಂದ್ರೆ ಕೋಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಟೋಲ್ ನಾವನ್ನ ಬಹುಶಃ ಅಲ್ವಿನ್ ಅವ್ರು ಹೇಳ್ದಂಗೆ ರಾಜ್ಯದ ಇತಿಹಾಸದಲ್ಲೇ ಪ್ರಥಮ ಅಂತ ಹೇಳ್ಬೋದು. ಸ್ಥಳೀಯರಿಗೆ ಒಂದು ಜಿಲ್ಲಾಡಳಿತ ಪ್ರದೇಶಕ್ಕೆ ಜಿಲ್ಲಾ ವ್ಯಾಪ್ತಿಗೆ ಟೋಲ್ ವಿನಾಯಿತಿ ನೀಡಿದಂತಿದ್ರೆ ಅದು ಶಾಸನ ಟೋಲ್. ಯಾಕಂತ ಹೇಳಿದ್ರೆ ನಮ್ಮ ಪ್ರತಿಭಟನೆ ಆ ಮಟ್ಟದಲ್ಲಿದೆ. ನಾವು ಭಾಷಣ ಮಾಡಿದ್ದೇವೆ, ಪ್ರಮುಖರ ಸಭೆಯನ್ನು ಕರೆದಿದ್ದೇವೆ, ಎಲ್ಲ ಕರೆದಿದ್ದೇವೆ. ಅದಕ್ಕೆ ನಾನು ಒಂದೇ ಜಾಸ್ತಿ ಮಾತಾಡೋಕೆ ಎಲ್ಲ ಪ್ರಮುಖರು ಮಾತಾಡಿದ್ದಾರೆ. ನಮ್ಮ ಶಾಸನ ಹೋರಾಟ ಸಮಿತಿ ಪರವಾಗಿ ನಾನು ಹೇಳೋದೇನಂತ ಹೇಳಿದ್ರೆ, ನಮ್ಮ ಹತ್ರ JCB ಇದೆ, ಲಾರಿ ಇದೆ, ಹಿತಾಚಿ ಇದೆ, ಎಲ್ಲ ಇದೆ. 15 ದಿವಸ ಟೈಮ್ ಕೊಟ್ಟಿದ್ದಾರೆ. ಪ್ರಮುಖರು ಹೇಳಿದ್ದಾರೆ 15 ದಿವಸ ನಾವು ಟೈಮ್ ಕೊಡ್ತೇವೆ, ಅಲ್ಲಿ ತನಕ ತುರ್ತಾಗಿ ಅವರು ಸರ್ವಿಸ್ ರೋಡ್ ಮಾಡ್ಬೇಕಂತ ಹೇಳಿದ್ದಾರೆ. ಒಂದ್ ವೇಳೆ ಮಾಡ್ದಿದ್ರೆ ಏನ್ ಮಾಡೋದು ಆಯ್ತಾ, ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಇದೆಯಲ್ಲ, ರಾಷ್ಟ್ರೀಯ ಹೆದ್ದಾರಿ 24 ಫೀಟ್ ಇದೆ, 12 ಫೀಟ್ ಅನ್ನ ನಾವು ಸರ್ವಿಸ್ ರಸ್ತೆ ಅಂತ ಮಾಡುವ. ಯಾಕೆ ಅಧಿಕಾರಿಗಳು ಬರ್ಲಿ, ಅದನ್ನ ನಾವು ಸುಪರ್ಜೆ ತಗೊಂಡು ಮೇನ್ ಏನ್ ಗೆರೆ ಇದೆಯಲ್ಲ ಉದ್ದಕ್ಕೆ ಗೆರೆ ಹಾಕಿದ್ದಾರೆ. ಬ್ರಹ್ಮಾವರದಲ್ಲಿ ಎಲ್ಲಿಂದ ಎಲ್ಲಿ ತನಕ ಸರ್ವಿಸ್ ರಸ್ತೆ ಹಾಕ್ಬೇಕಂತ ಹೇಳಿ ನಮ್ಮ ಹೋರಾಟ ಇದೆಯಲ್ಲ, ಅದಕ್ಕೆ ಏನ್ ಮಾಡ್ಬೇಕಂತೇಳಿ 15 ದಿವಸ ಟೈಮ್ ನಾವು ಕೊಟ್ಟಿದ್ದಾರೆ ಹಿರಿಯರು. ಅವ್ರು ಅಲ್ಲಿ ತುರ್ತು ಕಾಮಗಾರಿ ಮಾಡದೇ ಇದ್ರೆ ಆ ಬೆಳೆ ಲೈನ್ ಇದೆಯಲ್ಲ, ಆ ಲೈನಿಗೆ ನಾವು ಅದನ್ನ ಬ್ಯಾರಿಕೇಡ್ ಏನೋ ಹಾಕಿ ಅದನ್ನ ಸರ್ವಿಸ್ ರಸ್ತೆ ಅಂತ ಮಾಡಿ ನಮ್ಮ ಸ್ವಾಧೀನ ಕಂಬ ಯಾಕಾಗುದಿಲ್ಲ ಅಂತ ನೋಡುವ. ಅಧಿಕಾರಿಗಳು ಬರ್ಬೇಕು ನಮ್ಮ ಹತ್ರ. ಯಾಕಂತ ಹೇಳಿದ್ರೆ ಇಷ್ಟು ಒಂದು ಮರಣ ಹೋಮ ಆಗ್ತಾ ಇದೆ. ಬ್ರಹ್ಮಾವರದ ನಾನು ತಿಳಿದ ಮಟ್ಟಿಗೆ ಬಹಳ ಶಾಂತಿ ಪ್ರಿಯರಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ 3-4 ವರ್ಷದಿಂದ ಇದೇ ರೀತಿ ಒಂದು ಮರಣ ಹೋಮ ಇಲ್ಲಿ ಆಗ್ತಾ ಇದ್ರು. ಬ್ಲಾಕ್ ಸ್ಪಾಟ್ ಅಂತ ಹೇಳಿ ಇಡೀ ಬ್ರಹ್ಮಾವರನ ಜಿಲ್ಲಾಡಳಿತ ಗುರುತಿಸಿದೆ. ಆಕ್ಸಿಡೆಂಟ್ ಕೇಸ್ ಅಲ್ಲಿ ಬ್ರಹ್ಮಾವರದಲ್ಲಿ ಬ್ಲಾಕ್ ಸ್ಪಾಟ್ ಅಂತ ಹೇಳಿ ಗುರುತಿಸಿದೆ. ಆದ್ರೂ ಬ್ರಹ್ಮಾವರದ ಜನತೆ ಅದನ್ನ ಕಾದ್ಕೊಂಡು ಅಧಿಕಾರಿಗಳ ಹತ್ರ ಮಾತಾಡ್ಕೊಂಡು ಜಿಲ್ಲಾಡಳಿತ ಮಾತಾಡ್ಕೊಂಡು ಒಂದು ತರ ಮಾತುಕತೆ ಎಲ್ಲ ಏನೋ ಮಾಡ್ಬೋದು ಅಂತ ಹೇಳಿ ಒಂದು ನಿರೀಕ್ಷೆಯಲ್ಲಿ ಇದ್ದವರು ಈಗ ತಟಸ್ಥಾಗಿ ನಾವು ಬೀದಿಗಿಳಬೇಕಾಯ್ತು. ಯಾಕಂತ ಹೇಳಿದ್ರೆ ಅವ್ರು ಮಾಡ್ಲಿಲ್ಲ, ಕೆಲಸ ಮಾಡ್ಲಿಲ್ಲ. ಅದಕ್ಕೆ ನಾನ್ ಕರೆ ಕೊಡೋದಂತ ಹೇಳಿದ್ರೆ ಪ್ರಮುಖರೇ ವಸಂತ್ ಶೆಟ್ಟಿ ಆಲ್ವಿನ್ ಅವರೇ, ನಾವು ಶಾಸನ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ನಿಮ್ಮೊಟ್ಟಿಗಿದ್ದೇವೆ. ಒಂದ್ ವೇಳೆ 15 ದಿವಸ ತುರ್ತಾಗಿ ಅವ್ರು ಕಾಮಗಾರಿ ಮಾಡಿದ್ರೆ ಏನ್ ಮಾಡೋದು ಅಂತ ಹೇಳಿದ್ರೆ, ಇದಕ್ಕಿಂತ ಜಾಸ್ತಿ ಜನ ನಮ್ಮ ಬ್ರಹ್ಮಾವರ ಜನತೆ ನಮ್ಮೊಟ್ಟಿಗಿದ್ದಾರೆ. ಎಲ್ಲಿ ನೀವು ತುರ್ತಾಗಿ ಸರ್ವಿಸ್ ರಸ್ತೆ ಮಾಡಬೇಕು, ಅವರು ಮಾಡ್ಲಿಲ್ಲ. ಅಲ್ಲೇ ರಾಷ್ಟ್ರೀಯ ಹೆದ್ದಾರಿನ ಅರ್ಧ ಭಾಗ ನಾವು ಸುಪಾರಿ ತಗೊಂಡು ಬ್ಯಾರಿಕೇಡ್ ಹಾಕೊಂಡು ನಾವೇ ಸರ್ವಿಸ್ ರಸ್ತೆ ಮಾಡ್ಕೊಂಡು ಹೋಗುವ. ಆಗುದಿಲ್ಲ ಯಾಕಂತ ಧನ್ಯವಾದಗಳು ಅವಕಾಶ. ಅದು ನಾನು ಒಂದು ಅದು ಸಂತ್ರಸ್ತ. ಆದ್ರೆ ನಮ್ಮ ಹೋರಾಟದಲ್ಲಿ ಆವಾಗ ಹೇಳಿದಾಗೆ ಜನ ಕಡಿಮೆ ಆಯ್ತು. ಒಂದ್ ದಿವಸ ನಾವು ರೋಡನ್ನ ಬಂದ್ ಮಾಡಿ ಹೋರಾಟ ಮಾಡೋದು ಒಳ್ಳೇದನ್ಸುತ್ತೆ. ಇಲ್ಲಾಂದ್ರೆ ಯಾರಿಗೂ ಕಿವಿ ಕೇಳಿಸೋದಿಲ್ಲ. ಇಷ್ಟು ವರ್ಷದಿಂದ ಅಷ್ಟೊಂದು ಜನಗಳ ಪ್ರಾಣವನ್ನ ಕಳಿಸ್ಕೊಂಡ್ರು ಸಹ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಆಗ್ಲಿ, ಪ್ರತಿ ತಿಂಗಳು ಪೊಲೀಸ್ ಮೀಟಿಂಗ್ ಅಲ್ಲೂ ನಾನು ಹೇಳ್ತೇನೆ, ಸಂಜೆ ನೀವು ಸ್ಕೂಲ್ ಬಿಡೋ ಹೊತ್ತಿಗೆ 2 ಪೊಲೀಸ್ನ ಹಾಕಿ
ಬೆಳಿಗ್ಗೆ ಒಂದು 10 ಗಂಟೆ ತನಕ ಇಬ್ಬರು ಪೊಲೀಸ್ನಲ್ಲಿ ಮಹೇಶ್ ಎದುರುಗಡೆ ಹಾಕಿ ಅಂತ ಪ್ರತಿ ತಿಂಗಳ ಮೀಟಿಂಗ್ ಅಲ್ಲಿ ಪೊಲೀಸ್ ಮೀಟಿಂಗ್ ಅಲ್ಲಿ ಹೇಳ್ತೀನಿ, ಅವ್ರ ಬುಕ್ಕಲ್ಲಿ ಸಹ ಇದೆ. ಆದ್ರೆ ಯಾವ ಪೊಲೀಸರಿಗೂ ಅದು ಕಿವಿ ಕಳಿಸೋದಿಲ್ಲ. SI ಸಾಹೇಬ್ ಇಲ್ಲೇ ಇದ್ದಾರೆ, ಸುದರ್ಶನ್. ಹಾಗೆ ಸಂಜೆ ಹೋಗುವಾಗ ಬೊಂಬೆ ಬಸ್ ಅನ್ನ ಹೈವೇ ನಿಲ್ಲಿಸ್ತಾರೆ, ಆವಾಗ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಇದನ್ನು ಸಹ ಸಾಕಷ್ಟು ಸಲ ಹೇಳಿದ್ದೀನಿ, ಅದನ್ನು ಮಾಡ್ತಾ ಇಲ್ಲ. ಈಗಂತೂ ನಮ್ಗೆ SMS ಕಾಲೇಜಿಗೆ, ಜೂನಿಯರ್ ಕಾಲೇಜಿಗೆ ಸಾವಿರಾರು ಮಕ್ಕಳು ಬೆಳಿಗ್ಗೆ ಇಲ್ಲಿ ಬರ್ತಾರೆ, ಅದು ವಿರುದ್ಧ ದಿಕ್ಕಿನಲ್ಲಿ ಬರ್ತಾರೆ. ಬಸ್ಸು ಬಹಳ ವೇಗವಾಗಿ ಹೋಗ್ತದೆ. ತುಂಬ ಬೇಡ, ಅಧಿಕಾರಿಗಳಿಗೆ ಸರಿಯಾಗಿ ಬಿಸಿ ಮುಟ್ಟುವ ಕೆಲಸ ಮಾಡುವ. ಬೆಳಿಗ್ಗೆ ನಿನ್ನೆ DC ಆಫೀಸ್ ಹೋದಾಗ ಇವತ್ತು ಬೆಳಿಗ್ಗೆ ಬ್ರಹ್ಮವರಕ್ಕೆ ಪಂಚಾಯತಿಗೆ ವಿಸಿಟ್ ಇದೆ ಅಂತ DC ಮೇಡಮ್ ಹೇಳಿದ್ರು. ಇವತ್ತು ಬಂದಿದಾರ ಬಿಟ್ಟಿದಾರೋ ಗೊತ್ತಿಲ್ಲ. ಬಂದು ಏನು ಹೇಳಿ, ಒಂದು ಹೊತ್ತಿನಿಂದ ನೀವು ನಮ್ಮೊಡನೆ ಇದ್ದೀರಿ, ಸಹಕರಿಸಿದ್ದೀರಿ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಿ.